ಮನೆಗೆ ಬಂದಿರೋಂಥ ನೆಂಟರಾಗಿರ್ಬೋದು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಪ್ಪ ನಾಗೇಂದ್ರ, ನಿಮ್ ದೊಡ್ಡಪ್ಪನ ಬುದ್ಧಿ ಹೇಗೆ ಅಂತ ನಿನಗೂ ಗೊತ್ತಿದೆಯಲ್ಲ. ಅಲ್ಲಿ ಏನೇ ನಡೀತು ಎಲ್ಲ ವಿಚಾರ ನನ್ನ ಕಿವಿಗೆ ಬಿದ್ದಿದೆ. ಅದ್ರ ಸಲುವಾಗಿ ನೀವೇನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೂತ್ಕೊಳ್ಳಿ, ಕೂತ್ಕೊಳ್ಳಮ್ಮ, ಕೂತ್ಕೊಮ್ಮ. ನಿಮ್ ಮನೆಗೆ ಬಂದಾಗ ನನ್ನ ಮಗನಿಗೆ ಅವಮಾನ ಮಾಡಿ ಊರಿಸಿ ಕಳಿಸಿದ್ದೀರಾ. ಈಗ ನಮ್ಮ ಮನೇಲಿ ಏನಾದ್ರೂ ತಣ್ಣಗೆ ಕುಡಿತೀರಾ? ಏನೇ ಸುಮತಿ, ನಿನ್ನ ತವರು ಮನೆಯವರು ಬಂದಿದ್ದಾರೆ, ಅವ್ರಿಗೇನಾದ್ರೂ ತಣ್ಣಗೆ ಕುಡಿಯ ಕೊಡೋದಿಲ್ವಾ? ನಮ್ಗೇನು ಬೇಡ ಅಜ್ಜಿ. ಅಯ್ಯಯ್ಯೋ, ಬೇಡ ಅಂದ್ರೆ ಹೇಗಮ್ಮ? ಮನೆಗ್ ಬಂದ್ಮೇಲೆ ನಮ್ಮ ಆತಿಥ್ಯ ಸ್ವೀಕರಿಸ್ಲೇಬೇಕಲ್ವಾ? ಆಮೇಲೆ ನನ್ನ ಸೊಸೆ ಪದ್ಮಿನಿ ಗಂಡನ ಮನೇಲಿ ಏನು ಕೊಡ್ಲಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನೋಡಿ, ನಾವಿಲ್ಲಿಗೆ ಅತಿಥಿಗಳಾಗಿ ಬಂದಿಲ್ಲ. ನಮ್ಮಿಂದ ತಪ್ಪಾಗಿದೆ, ಕ್ಷಮೆ ಕೇಳಿ ಪರಿಹರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಷ್ಟೇ. ಅರೆ, ಸೂರ್ಯವಂಶದವರು ತಪ್ಪು ಮಾಡ್ತಾರ? ತಪ್ಪು ಮಾಡಿದ್ರೆ ಅದನ್ನು ಒಪ್ಕೋತಾರ? ಊರವರ ಸಮಸ್ಯೆನ ಪಂಚಾಯತಿ ಕಟ್ಟೆನಲ್ಲಿ ತೀರ್ಮಾನ ಮಾಡೋರ್ಗೆ ತಮ್ಮ ತಪ್ಪು ಗೊತ್ತಾಗುತ್ತಾ? ತಾತ, ಸದ್ಯಕ್ಕೆ ನೀನು ಮಾತಾಡದೇ ಇದ್ರೆ ಅಷ್ಟೇ ಸಾಕು. ಪಾಪ ಅವ್ರ ಮನ್ಸಲ್ಲಿ ಏನು ಇಟ್ಕೊಳ್ಳೋದು ಇಲ್ಲಿವರೆಗೆ ಬಂದಿರೋದೇ ಹೆಚ್ಚು. ನೀವು ಆಗಿರೋ ಗಾಯಕ್ಕೆ ಮತ್ತೆ ಉಪ್ಪು ಖಾರ ಹಾಕ್ಬಿಡಿ. ಏಯ್, ಅಲ್ಲ ಕಣೋ, ಅವಮಾನ ಅನ್ನೋದು